ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಸಾಂಪ್ರದಾಯಿಕ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಕಾರಗಳು, ಚಿಹ್ನೆಗಳು. ಈಗ ನಾನು ಮೊದಲನೇದಾಗಿ ಚಿಹ್ನೆಗಳನ್ನ ಬರೆದು ತೋರಿಸ್ತೀನಿ. ಪ್ಲಸ್ ಅಂಡ್ ಮೈನಸ್ ಇದೆ. ಇದು ಏನ್ರ ಚಿಹ್ನೆ ಇರಬಹುದು? ವಿದ್ಯುತ್ ಕೋಶ ಅಥವಾ ನಾವಿದನ್ನ ಸೆಲ್ ಅಂತ ಸಹ ಕರಿತೀವಿ. ಅದ್ರ ಚಿಹ್ನೆ ಹೀಗಿರುತ್ತೆ. ಹಾಗೇನೆ ಈ ಚಿಹ್ನೆ ಸ್ವಲ್ಪ ಉದ್ದವಾಗೇ ಇದೆ. ಸೊ ಇಲ್ಲಿ ಒಂದು ವಿದ್ಯುತ್ ಕೋಶದ ಚಿಹ್ನೆ ಈ ರೀತಿಯಾಗಿದ್ರೆ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ ಇದ್ದಾಗ, ಒಂದಕ್ಕಿಂತ ಹೆಚ್ಚಾಗಿದ್ದಂತಹ ವಿದ್ಯುತ್ ಕೋಶಗಳ ಸಂಯೋಜನೆ ಇದ್ದಾಗ ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್, ಈ ರೀತಿಯಾದಂತಹ ಒಂದು ಸಂಯೋಜನೆ ಇದು ಪ್ಲಗ್ ಕೀ ಅಥವಾ ಸ್ವಿಚ್. ಇಲ್ಲಿ ಯಾವುದೇ ಡಾಟ್ ಇಲ್ಲ. ಡಾಟ್ ಇಲ್ಲದೆ ಇರದಾಗ ಇದು ಓಪನ್ಡ್ ಆಗಿದೆ ಅಥವಾ ತೆರೆದಿದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಅದೇ ಇದೇ ತರವಾದಂತಹ ಚಿತ್ರದಲ್ಲಿ ಒಂದು ಡಾಟ್ ಇದ್ದಾಗ ಸೇಮ್ ಇದು ಪ್ಲಗ್ ಕೀ ಅಥವಾ ಸ್ವಿಚ್ ಆದ್ರೆ ಮುಚ್ಚಿರೋದಾಗಿರುತ್ತೆ, ಮುಚ್ಚಿದ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಈ ರೀತಿಯಾದಂತಹ ಚಿತ್ರ ಇದ್ರೆ ಅರ್ಥ ಏನು? ಇದು ತಂತಿಯ ಕೀಲು. ಏನಿದು? ತಂತಿಯ ಕೀಲು ಆಗಿರುತ್ತೆ. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟ್ ನಮ್ಗೆ ನೋಡ್ಲಿಕ್ಕೆ, ಕಲೀಲಿಕ್ಕೆ, ಅರ್ಥೈಸ್ಕೊಳ್ಲಿಕ್ಕೆ. ಅರ್ಥ ಆಯ್ತಾ? ರಿಪೀಟ್ ವಿತ್ ಮೀ. ವಿದ್ಯುತ್ ಕೋಶ ಅಥವಾ ಸೆಲ್ ಸಿಂಗಲ್ ಹೀಗಿದ್ದಾಗ, ಅದೇ ಸಂಯೋಜನೆ ಇದ್ದಾಗ ವಿದ್ಯುತ್ ಕೋಶಗಳ ಸಂಯೋಜನೆ ಆಗುತ್ತೆ. ಸೊ ಈ ರೀತಿ ಇದ್ದಾಗ ಪ್ಲಗ್ ಕೀ ಸ್ವಿಚ್ ತೆರೆದಿರೋದಾಗಿರುತ್ತೆ. ಅದ್ರ ಮಧ್ಯದಲ್ಲಿ ಒಂದು ಡಾಟ್ ಇದ್ದಾಗ ಇದು ಮುಚ್ಚಿರೋದಾಗಿರುತ್ತೆ. ಮತ್ತೆ ಇದು ತಂತಿಯ ಕೀಲು ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಮುಂದೆ ರಬ್ ಮಾಡ್ತೀನಿ ಈಗ. ಹೀಗಿದ್ದಾಗ, ಈ ತರ ಇದ್ದಾಗ ಇದ್ರ ಅರ್ಥ ಏನು? ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ನೋಟ್ ಮಾಡ್ಕೊಳ್ಳಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಅದು ಈ ರೀತಿಯಾಗಿ ಇರುತ್ತೆ. ಹಾಗೇನೆ
ಈ ತರ ಒಂದು ಚಿತ್ರವನ್ನ ನೀವು ಕಂಡಾಗ ಏನಿದು ಹಾರ್ಟ್ ಇರಬಹುದಾ? ಹ ಅಥವಾ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತೀನಿ, ಪ್ಲಸ್ ಮೈನಸ್ ಸೈನ್ಗಳನ್ನ ಹಾಕಿ. ಈ ರೀತಿ ಇದ್ದಾಗ ಏನಿರಬಹುದು ಇದು? ಬಲ್ಬ್ ಅಲ್ವಾ? ಇದನ್ನ ನಾವು ವಿದ್ಯುತ್ ಬಲ್ಬ್ ಅಂತ ಕರಿತೀವಿ. ನೀವು ಡಯಾಗ್ರಾಮ್ಗಳನ್ನೆಲ್ಲ ಬರಿಬೇಕಾದ್ರೆ ಈ ರೀತಿಯಾಗಿ ನೀವು ಬರಿತಾ ಹೋಗ್ಬಹುದು. ಇದು ವಿದ್ಯುತ್ ಬಲ್ಬ್ ಆಗಿರುತ್ತೆ. ನೆಕ್ಸ್ಟ್, ಈ ರೀತಿಯಾಗಿ ಇರೋದು ಇದನ್ನ ಏನಂತ ಕರಿತೀವಿ ನಾವು? ರೋಧಕದ ರೋಧ. ಏನಂತೀವಿ ಇದಕ್ಕೆ ನಾವು? ರೋಧಕದ ರೋಧ. ಹಾಗೇನೆ ಮತ್ತೆರಡು ಬಹಳ ಸಿಂಪಲ್ ಆಗಿರುವಂತಹದ್ದು ಏನಿರಬಹುದಿದು? ಮತ್ ಅದೇ ತರ ಇದೇ ರೀತಿ ಹೀಗೆ ಏನಿರಬಹುದಿದು? ಒಂದು ಆಮೀಟರ್, ಇನ್ನೊಂದು ವೋಲ್ಟಾ ಮೀಟರ್. ಅರ್ಥ ಆಯ್ತಾ? ಸೊ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್. ಈ ರೀತಿಯಾಗಿ ಇದು ರೋಧಕದ ರೋಧ, ಆ ಮೀಟರ್ ಮತ್ತೆ ಉಲ್ಟಾ ಮೀಟರ್. ಸೊ ಇನ್ನೊಂದಿರ್ದೆ, ಅದು ಯಾವ ರೀತಿಯಾಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ರೋಧಕದ ರೋಧದ ತರಾನೇ, ಆದ್ರೆ ಇಲ್ಲಿ ಒಂದು ಆರೋ ಮಾರ್ಕ್ ಹಿಂಗೋಗಿರುತ್ತೆ. ಅಥವಾ ಇದೇ ರೀತಿಯಾಗಿ ಇರುತ್ತೆ, ಆದ್ರೆ ಡೌನ್ವರ್ಡ್ ಒಂದು ಆರೋ ಮಾರ್ಕ್ ಹೋಗಿರುತ್ತೆ. ಈ ರೀತಿ ಇರುತ್ತೆ. ಇದನ್ನ ನಾವು ಪರಿವರ್ತಿತದ ರೋಧ ಅಥವಾ ರಿಯೋ ಸ್ಪಾಟ್ ಅಂತ ಕರಿತೀವಿ. ರಿಯೋ ಸ್ಪಾಟ್ ಅಥವಾ ಪರಿವರ್ತಿತ ರೋಧ ಅಂತ ಕರಿತೀವಿ. ಸೊ ನೋಡಿದ್ರಲ್ಲ ಮಕ್ಳೇ, ಇದಾಗಿತ್ತು ಇವತ್ತಿನ ವಿಜ್ಞಾನದ ಚುಟುಕಾದ ವಿಡಿಯೋಗಳಲ್ಲಿ ಹಲವಾರು ಸಾಂಪ್ರದಾಯಿಕ ಚಿಹ್ನೆಗಳು ಮತ್ತೆ ವಿದ್ಯುತ್ ಮಂಡಲದಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸಿರುವಂತ ಆಕಾರಗಳು, ಅವುಗಳ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.